ಎಸ್, ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದಲ್ಲಿ ಮೇ 28 ಬಿಗ್ ಡೇ ಅಂತ ನಾನು ಯಾಕೆ ಕರಿತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅಹಿಂದ ನಾಯಕ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಾಧ್ಯತೆಗಳಿವೆ. ಗುರುವಾರ CM ಸಿದ್ದರಾಮಯ್ಯ ರಾಜೀನಾಮೆ ಅಂತ ಬರ್ತಾ ಇದೆ. ಹಾಗಾದರೆ ಮೇ 26ರಂದು ಸತತ 6 ಗಂಟೆಗಳ ಕಾಲ ಹೈಕಮಾಂಡ್ ಜೊತೆ CM ಸಿದ್ದರಾಮಯ್ಯ DKC ಅವರ ಚರ್ಚೆ ಏನಾಗಿತ್ತು? ಕುರ್ಚಿ ಹಂಚಿಕೆಯ ಸೂತ್ರದ ಬಗ್ಗೆನೇ ಚರ್ಚೆ ನಡೆದಿತ್ತ. ಹಾಗಾದರೆ ನಾಳೆ ಅಂದರೆ ಮೇ 28ರಂದು CM ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ? ಹೌದು ಸ್ನೇಹಿತರೆ, CM ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, CM ಸಿದ್ದರಾಮಯ್ಯನವರ ಬಲ ಅಂಥದ್ದು. ಅಹಿಂದ ನಾಯಕ, ಗಟ್ಟಿ ಮುಂದಾಳತ್ವ ಇರುವಂಥ ನಾಯಕ. ಬೀದರ್ನಿಂದ ಬೆಂಗಳೂರು, ಕಾರವಾರದಿಂದ ಕೋಲಾರದವರೆಗೂ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಾಯಕ. ಮುಖ್ಯಮಂತ್ರಿ ಸ್ಥಾನಕ್ಕೂ ಹೆಚ್ಚಿನ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥ ನಾಯಕ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲರನ್ನ ಅಂದರೆ ಕಾರ್ಯಕರ್ತರನ್ನಾಗಿರಬಹುದು, ಸಚಿವರನ್ನಾಗಿರ್ಬೋದು, ಎಲ್ಲರನ್ನ ಹಿಡಿದಿಟ್ಟುಕೊಳ್ಳುವಂಥ, ಗಟ್ಟಿ ನಿಲುವನ್ನು ಹೊಂದಿರುವಂಥ, ಸಿದ್ಧಾಂತವನ್ನು ಹೊಂದಿರುವಂಥ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯರಿಗೆ ಎಂಥ ತಾಕತ್ತು ಇದೆ ಅಂತಂದರೆ, ಎಂಥ ಸಾಮರ್ಥ್ಯ ಹೊಂದಿದ್ದಾರೆ ಅಂತಂದರೆ, ತನ್ನದಲ್ಲದ ಕ್ಷೇತ್ರದಲ್ಲಿ ತನ್ನದಲ್ಲದ ವ್ಯಕ್ತಿಯನ್ನು ತಾನೇ ಖುದ್ದು ನಿಂತು ಗೆಲ್ಲಿಸಿಕೊಂಡು ಬರುವಂಥ ತಾಕತ್ತು, ಸಾಮರ್ಥ್ಯ, ಆ ಸ್ಥೈರ್ಯ ಯಾರಿಗಾದರೂ ಇದ್ದರೆ ಅದು CM ಸಿದ್ದರಾಮಯ್ಯನವರಿಗೆ. ಅಂಥ CM ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋದಾದರೆ, ರಾಹುಲ್ ಅವರ ನಿರ್ಧಾರ ಅಂದರೆ ರಾಹುಲ್ ಗಾಂಧಿಯವರ ನಿರ್ಧಾರ, AICC ಅಧ್ಯಕ್ಷ ಮಲ್ಲಿಕಾರ್ಜುನವರ ಆ ಆಲೋಚನೆ, ಸಿದ್ದರಾಮಯ್ಯನವರ ಈ ರಾಜೀನಾಮೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ 2028ರ ಚುನಾವಣೆಯಲ್ಲಿ ಬಹಳ ದೊಡ್ಡ ಬೆಳವಣಿಗೆ, ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನೇ ಬೀಳುತ್ತೆ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದುವರೆಗೂ ರಾಜ್ಯ ಕಾಂಗ್ರೆಸ್ ಅಥವಾ ರಾಜ್ಯ ರಾಜಕಾರಣವನ್ನು ನೋಡೋದಾದರೆ, ಸಿಟ್ಟಿಂಗ್ CM ಅನ್ನು ಕೆಳಗಿಳಿಸಿ ಮುಂದಿನ ಚುನಾವಣೆಯನ್ನು ಎದುರಿಸಿದಂಥ ಮತ್ತು ಮುಂದಿನ ಚುನಾವಣೆಯಲ್ಲಿ ಪೆಟ್ಟು ತಿಂದಂಥವರು ಬಹಳ ಜನ ಇದ್ದಾರೆ ಅಂತಲೇ ಹೇಳಬಹುದು. ಸಾಕಷ್ಟು ಉದಾಹರಣೆಗಳು ಕಣ್ಣು ಮುಂದೆ ಇದ್ದಾವೆ. ಇತಿಹಾಸವನ್ನು ನೋಡೋದಾದರೆ 2019ರಲ್ಲಿ BJP ಅಂದರೆ ಯಡಿಯೂರಪ್ಪನವರ ಸರ್ಕಾರ ಬರುತ್ತೆ. ಅದಾದ ಬಳಿಕ ಕೆಲವೊಂದು ಆರೋಪಗಳು, ಆಮೇಲೆ ಅವರ ಮುಂದಿನ ನಿಲುವುಗಳು, ಮತ್ತೊಂದು ಪಕ್ಷದ ಆಂತರಿಕ ವಿಚಾರಗಳಿಂದಾಗಿ ಯಡಿಯೂರಪ್ಪನವರನ್ನು ಸ್ಥಾನದಿಂದ ಕೆಳಗಿಳಿಸ್ತಾರೆ. ಅದಾದ ಬಳಿಕ ಬೊಮ್ಮಾಯಿಯವರನ್ನು ಏರಿಸಲಾಗುತ್ತೆ. CM ಸ್ಥಾನಕ್ಕೆ, CM ಪಟ್ಟಕ್ಕೆ ಬೊಮ್ಮಾಯಿಯವರನ್ನು ಕೂರಿಸಲಾಗುತ್ತೆ. ನೆಕ್ಸ್ಟು ಬೊಮ್ಮಾಯಿ ಅವರು ಸ್ಥಾನಕ್ಕೆ ಏರಿದ ಮೇಲೆ 2023ರ ಚುನಾವಣೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಕಣ್ಣು ಮುಂದೆನೇ ಇದು ಉದಾಹರಣೆ. ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಬಹುಮತವನ್ನು ಪಡೆಯಿತು, ಯಾವ ಬಹುಮತ, ಯಾವ ಅಂಕೆ ಸಂಖ್ಯೆಯನ್ನು ಪಡೆದು ಅಧಿಕಾರವನ್ನು ಅಲಂಕರಿಸಿತು ಅಂತ ನಮ್ಮ ಕಣ್ಣು ಮುಂದೆನೇ ಇದೆ. ಅದರಲ್ಲೂ ಈಗ ಕಾಂಗ್ರೆಸ್ ಮಾಡುತ್ತಿರುವಂಥದ್ದು ಸಿದ್ದರಾಮಯ್ಯ, ಅಂಥ ದೊಡ್ಡ ಸಿದ್ದರಾಮಯ್ಯನನ್ನೇ ಕೆಳಗಿಳಿಸುವಂಥ ನಿರ್ಧಾರ ಕೈಗೊಂಡಿದೆ.